ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 49ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಕ್ರಿಯಾಪದವನ್ನು ಡಸ್ ಜೊತೆ ಬಳಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಹಿಂದಿನ ವಿಡಿಯೋದಲ್ಲಿ ನಾವು ಐ, ವಿ, ಯು, ದೇ ಪ್ಲೂರಲ್ ಸಬ್ಜೆಕ್ಟ್ನ ಜೊತೆ ಡೂ ಅನ್ನು ಬಳಸಿ ಹ್ಯಾವ್ ಅನ್ನು ಬಳಸಿ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತ್ವಿ. ಸರಿ ಅಲ್ವಾ? ಈಗ ನಾವು ಈ ಸಬ್ಜೆಕ್ಟ್ಗಳ ಜೊತೆ ಡಸ್ ಬಂದು ಹ್ಯಾವ್ ಬಂದರೆ ಏನು ಅರ್ಥ ಬರ್ತದೆ ಅದನ್ನು ನೋಡೋಣ. ಹಿ ಬಂದು ಡಸ್ ಬಂದು ಹ್ಯಾವ್ ಬಂದರೆ, ಹಿ ಬಂದು ಡಸ್ ಬಂದು ಹ್ಯಾವ್ ಬಂದರೆ ಅವನ ಅಥವಾ ಇವನ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಬರ್ತದೆ. ಅವನ ಅಥವಾ ಇವನ ಬಳಿ ಇದೆ ಅಥವಾ ಇವೆ ಅನ್ನುವ ಅರ್ಥ ಬರ್ತದೆ. ಅವನು ಅಥವಾ ಇವನು ಹೊಂದಿದ್ದಾನೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ನಾವು ಇದನ್ನೇ ಸಾಮಾನ್ಯವಾಗಿ ಬಳಸುವುದರಿಂದ ಇದನ್ನು ಮಾತ್ರ ಇಲ್ಲಿ ಹಾಕಿದ್ದೇನೆ. ಆಯ್ತಾ? ನೆಕ್ಸ್ಟ್, ಶಿ ಬಂದು ಡಸ್ ಬಂದು ಹ್ಯಾವ್ ಬಂದರೆ ಅವಳ ಅಥವಾ ಇವಳ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಬರ್ತದೆ. ಇಟ್ ಬಂದು ಡಸ್ ಬಂದು ಹ್ಯಾವ್ ಬಂದರೆ ಅದರ ಅಥವಾ ಇದರ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಬರ್ತದೆ. ಸರಿನಾ? ಬನ್ನಿ ವಾಕ್ಯಗಳನ್ನು ರಚಿಸೋಣ. ಪಾಸಿಟಿವ್ ವಾಕ್ಯಗಳು. ಸ್ಟ್ರಕ್ಚರ್ ಇವು: ಅವನ ಹತ್ತಿರ 2 ಸಾಕು ನಾಯಿಗಳು ಇವೆ. ಹಿ ಡಸ್ ಹ್ಯಾವ್ 2 ಪೆಟ್ ಡಾಗ್ಸ್. ಹಿ ಬಂತು, ಡಸ್ ಬಂತು, ಹ್ಯಾವ್ ಬಂತು. ಹಿ ಬಂತು, ಡಸ್ ಬಂತು, ಹ್ಯಾವ್ ಬಂತು. ಹಿ ಡಸ್ ಹ್ಯಾವ್ ಅಂದರೆ ಅವನ ಹತ್ತಿರ ಇವೆ. 2 ಅಂದರೆ 2, ಪೆಟ್ ಅಂದರೆ ಸಾಕು, ಡಾಗ್ಸ್ ಅಂದರೆ ನಾಯಿಗಳು. ಸರಿನಾ? ಈಗ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳಲ್ಲಿ ಹೇಳುವುದೇ ಇಲ್ಲ. ನಾವು ಏನು ಮಾಡ್ತೇವೆ? ಡಸ್ ಹ್ಯಾವ್ ಅನ್ನು ಹ್ಯಾಸ್ ಮಾಡಿ ಹೇಳುತ್ತೇವೆ. ಇಲ್ಲಿ ಹಿ ಹ್ಯಾಸ್ ಅಂದರೆ ಅವನ ಹತ್ತಿರ ಇವೆ ಅಂತ. ಹಿ ಬಂತು, ಹಿ ಬಂತು. ಹ್ಯಾಸ್ ಅನ್ನುವಂಥದ್ದು ಹ್ಯಾವ್ ಕ್ರಿಯಾಪದದ ಎಸ್ ರೂಪ. ಹ್ಯಾವ್ ಕ್ರಿಯಾಪದದ ಎಸ್ ರೂಪ ಹ್ಯಾಸ್. ಹಿ ಹ್ಯಾಸ್ ಅಂದರೆ ಅವನ ಹತ್ತಿರ ಇವೆ. 2 ಪೆಟ್ ಡಾಗ್ಸ್ ಅಂದರೆ 2 ಸಾಕು ನಾಯಿಗಳು ಅಂತ. ನಾವು ಇದನ್ನೇ ಹೇಳುವಂಥದ್ದು. ಸರಿನಾ? ನೆಕ್ಸ್ಟ್, ಅವಳ ಹತ್ತಿರ ನನ್ನ ಪುಸ್ತಕಗಳು ಇವೆ. ಶಿ ಡಸ್ ಹ್ಯಾವ್ ಮೈ ಬುಕ್ಸ್. ಶಿ ಬಂತು, ಡಸ್ ಬಂತು, ಹ್ಯಾವ್ ಬಂತು. ಶಿ ಡಸ್ ಹ್ಯಾವ್ ಅಂದರೆ ಅವಳ ಹತ್ತಿರ ಇವೆ. ಮೈ ಬುಕ್ಸ್ ಅಂದರೆ ನನ್ನ ಪುಸ್ತಕಗಳು. ಡಸ್ ಹ್ಯಾವ್ ಹೇಳುವ ಬದಲು ಹ್ಯಾಸ್ ಬಳಸಿ ಶಿ ಹ್ಯಾಸ್ ಮೈ ಬುಕ್ಸ್ ಅಂತ ಹೇಳ್ತೇವೆ. ಶಿ ಹ್ಯಾಸ್ ಅಂದರೆ ಅವಳ ಹತ್ತಿರ ಇವೆ. ಮೈ ಬುಕ್ಸ್ ಅಂದರೆ ನನ್ನ ಪುಸ್ತಕಗಳು. ಅದರ ಹತ್ತಿರ 4 ಮೂಳೆಗಳಿವೆ. ಇಟ್ ಡಸ್ ಹ್ಯಾವ್ 4 ಬೋನ್ಸ್. ಇಟ್ ಬಂತು, ಡಸ್ ಬಂತು, ಹ್ಯಾವ್ ಬಂತು.
ಇಟ್ ಡಸ್ ಹ್ಯಾವ್ ಅಂದರೆ ಅದರ ಹತ್ತಿರ ಇವೆ ಅಂತ. 4 ಅಂದರೆ 4, ಬೋನ್ಸ್ ಅಂದರೆ ಮೂಳೆಗಳು. ಡಸ್ ಹ್ಯಾವ್ ಬಳಸುವ ಬದಲು ಹ್ಯಾಸ್ ಬಳಸಿ ಇಟ್ ಹ್ಯಾಸ್ 4 ಬೋನ್ಸ್ ಅಂತ ಹೇಳ್ತೇವೆ. ಇಟ್ ಹ್ಯಾಸ್ ಅಂದರೆ ಅದರ ಹತ್ತಿರ ಇವೆ. 4 ಬೋನ್ಸ್ ಅಂದರೆ 4 ಮೂಳೆಗಳು. ಸರಿನಾ? ನೆಕ್ಸ್ಟ್, ಹೀ ಬಂದು, ಶಿ ಬಂದು, ಇಟ್ ಬಂದು, ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದು, ಡಸ್ ಬಂದು, ಹ್ಯಾವ್ ಬಂದರೆ ಇನ್ನೊಂದು ಅರ್ಥ ಕೂಡ ಕನ್ನಡದಲ್ಲಿ ಸಿಗ್ತದೆ. ಅದೇನು ನೋಡೋಣ. ಹೀ ಬಂದು, ಡಸ್ ಬಂದು, ಹ್ಯಾವ್ ಬಂದರೆ ಅವನಿಗೆ ಅಥವಾ ಇವನಿಗೆ ಇದೆ ಅಥವಾ ಇವೆ ಅಥವಾ ಇದ್ದಾನೆ ಅಥವಾ ಇದ್ದಾಳೆ ಅಥವಾ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಶಿ ಬಂದು, ಡಸ್ ಬಂದು, ಹ್ಯಾವ್ ಬಂದರೆ ಅವಳಿಗೆ ಅಥವಾ ಇವಳಿಗೆ ಇದೆ, ಇವೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಇಟ್ ಬಂದು, ಡಸ್ ಬಂದು, ಹ್ಯಾವ್ ಬಂದರೆ ಅದಕ್ಕೆ ಅಥವಾ ಇದಕ್ಕೆ ಇದೆ, ಇವೆ, ಇದ್ದಾನೆ, ಇದ್ದಾಳೆ, ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ. ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಮೊದಲು ಪಾಸಿಟಿವ್ ವಾಕ್ಯಗಳು. ಅವರಿಗೆ ಒಬ್ಬ ಮಗನಿದ್ದಾನೆ. He does have a son. He ಬಂತು, ಡಸ್ ಬಂತು, ಹ್ಯಾವ್ ಬಂತು. He does have ಅಂದರೆ ಅವರಿಗೆ ಇದ್ದಾನೆ. a son ಅಂದರೆ ಒಬ್ಬ ಮಗ. ಡಸ್ ಹ್ಯಾವ್ ಅನ್ನು ಹ್ಯಾಸ್ ಮಾಡಿ he has a son ಅಂತ ಹೇಳ್ತೇವೆ. he has ಅಂದರೆ ಅವರಿಗೆ ಇದ್ದಾನೆ. a son ಅಂದರೆ ಒಬ್ಬ ಮಗ. ಅವಳಿಗೆ ಉದ್ದನೆಯ ಕೂದಲು ಇದೆ. she does have long hair. she ಬಂತು, ಡಸ್ ಬಂತು, ಹ್ಯಾವ್ ಬಂತು. she does have ಅಂದರೆ ಅವಳಿಗೆ ಇದೆ. ಲಾಂಗ್ ಅಂದರೆ ಉದ್ದನೆಯ, ಹೇರ್ ಅಂದರೆ ಕೂದಲು. ಶಿ ಹ್ಯಾಸ್ ಲಾಂಗ್ ಹೇರ್ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ನನ್ನ ಮನೆಗೆ 5 ಬಾಗಿಲುಗಳು ಮತ್ತು 8 ಕಿಟಕಿಗಳಿವೆ. ಮೈ ಹೋಮ್ ಡಸ್ ಹ್ಯಾವ್ 5 ಡೋರ್ಸ್ and 8 windows. ಮೈ ಹೋಮ್ ಬಂತು, ಡಸ್ ಬಂತು, ಹ್ಯಾವ್ ಬಂತು. ಮೈ ಹೋಮ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್. ಮೈ ಹೋಮ್ ಡಸ್ ಹ್ಯಾವ್ ಅಂದರೆ ನನ್ನ ಮನೆಗೆ ಇವೆ ಅಂತ. 5 ಡೋರ್ಸ್ ಅಂದರೆ 5 ಬಾಗಿಲುಗಳು. ಆ್ಯಂಡ್ ಅಂದರೆ ಮತ್ತು, 8 ವಿಂಡೋಸ್ ಅಂದರೆ 8 ಕಿಟಕಿಗಳು. ಡಸ್ ಹ್ಯಾವ್ ಅನ್ನು ಹ್ಯಾಸ್ ಮಾಡಿ ಮೈ ಹೋಮ್ ಹ್ಯಾಸ್ 5 ಡೋರ್ಸ್ ಆ್ಯಂಡ್ 8 ವಿಂಡೋಸ್ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಈ ಹಂದಿಗೆ 2 ಬಾಲಗಳಿವೆ. ದಿಸ್ ಪಿಗ್ ಡಸ್ ಹ್ಯಾವ್ 2 ಟೇಲ್ಸ್. ದಿಸ್ ಪಿಗ್ ಸಿಂಗ್ಯುಲರ್ ಸಬ್ಜೆಕ್ಟ್. ಈ ಹಂದಿ. ದಿಸ್ ಪಿಗ್ ಡಸ್ ಹ್ಯಾವ್ ಅಂದರೆ ಈ ಹಂದಿಗೆ ಇವೆ. 2 ಟೇಲ್ಸ್ ಅಂದರೆ 2 ಬಾಲಗಳು. ಡಸ್ ಹ್ಯಾವ್ ಅನ್ನು ಹ್ಯಾಸ್ ಮಾಡಿ ದಿಸ್ ಪಿಗ್ ಹ್ಯಾಸ್ 2 ಟೇಲ್ಸ್ ಅಂತ ಹೇಳ್ತೇವೆ. ದಿಸ್ ಪಿಗ್ ಹ್ಯಾಸ್ ಅಂದರೆ ಈ ಹಂದಿಗೆ ಇವೆ. ಸರಿನಾ? ನನ್ನ ಮಗನಿಗೆ ಬಹಳಷ್ಟು ಹೋಮ್ವರ್ಕ್ ಇದೆ. ಮೈ ಸನ್ ಡಸ್ ಹ್ಯಾವ್ ಅ ಲಾಟ್ ಆಫ್ ಹೋಮ್ವರ್ಕ್.
ಮೈ ಸನ್ ಹ್ಯಾಸ್ ಅ ಲಾಟ್ ಆಫ್ ಹೋಮ್ ವರ್ಕ್. ಮೈ ಸನ್ ಅಂದರೆ ನನ್ನ ಮಗ. ಮೈ ಸನ್ ಡಸ್ ಹ್ಯಾವ್ ಅಂದರೆ ನನ್ನ ಮಗನಿಗೆ ಇದೆ. ಅ ಲಾಟ್ ಆಫ್ ಅಂದರೆ ಬಹಳಷ್ಟು. ಹೋಮ್ ವರ್ಕ್ ಅಂದರೆ ಹೋಮ್ ವರ್ಕ್. ರವಿಗೆ ನೆಗಡಿ ಇದೆ. ರವಿ ಡಸ್ ಹ್ಯಾವ್ ಅ ಕೋಲ್ಡ್. ರವಿ ಬಂತು, ಡಸ್ ಬಂತು, ಹ್ಯಾವ್ ಬಂತು. ರವಿ ಡಸ್ ಹ್ಯಾವ್ ಅಂದರೆ ರವಿಗೆ ಇದೆ. ಅ ಕೋಲ್ಡ್ ಅಂದರೆ ನೆಗಡಿ. ರವಿ ಹ್ಯಾಸ್ ಅ ಕೋಲ್ಡ್. ಸರಿನಾ? ನೆಕ್ಸ್ಟ್ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಉದಾಹರಣೆಗೆ, ಅವನಿಗೆ ಏನಾದರೂ ಕೊನೆಯ ಆಸೆ ಇದೆಯೇ? ಡಸ್ ಹಿ ಹ್ಯಾವ್ ಎನಿ ಲಾಸ್ಟ್ ವಿಶಸ್? ಡಸ್ ಬಂತು, ಹಿ ಬಂತು, ಹ್ಯಾವ್ ಬಂತು. ಡಸ್ ಹಿ ಹ್ಯಾವ್ ಅಂದರೆ ಅವನಿಗೆ ಇದೆಯೇ ಪ್ರಶ್ನೆ. ಎನಿ ಅಂದರೆ ಏನಾದರೂ. ಲಾಸ್ಟ್ ವಿಶಸ್ ಅಂದರೆ ಕೊನೆಯ ಆಸೆ ಅಥವಾ ಆಸೆಗಳು ಅಂತ. ಸರಿನಾ? ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ ನಾವು ಎಸ್ ರೂಪವನ್ನು ಬಳಸುವಂಥದ್ದು, ಮತ್ತೆ ಎಲ್ಲಿಯೂ ಬಳಸುವುದಿಲ್ಲ. ಆಯ್ತಾ? ನೆಕ್ಸ್ಟ್, ಆಕೆಗೆ ಏನಾದರೂ ಮುಖ್ಯವಾದ ಕೆಲಸವಿದೆಯೇ? ಡಸ್ ಶಿ ಹ್ಯಾವ್ ಎನಿ ಇಂಪಾರ್ಟೆಂಟ್ ವರ್ಕ್? ಡಸ್ ಬಂತು, ಶಿ ಬಂತು, ಹ್ಯಾವ್ ಬಂತು. ಡಸ್ ಶಿ ಹ್ಯಾವ್ ಅಂದರೆ ಆಕೆಗೆ, ಅವಳಿಗೆ ಇದೆಯೇ ಅಂತ. ಎನಿ ಅಂದರೆ ಏನಾದರೂ, ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ, ವರ್ಕ್ ಅಂದರೆ ಕೆಲಸ. ಇದು ಬ್ಯಾಟರಿಗಳನ್ನು ಹೊಂದಿದೆಯೇ ಅಥವಾ ಇದಕ್ಕೆ ಬ್ಯಾಟರಿಗಳು ಇವೆಯೇ? ಡಸ್ ಇಟ್ ಹ್ಯಾವ್ ಬ್ಯಾಟರೀಸ್? ಡಸ್ ಬಂತು, ಇಟ್ ಬಂತು, ಹ್ಯಾವ್ ಬಂತು. ಡಸ್ ಇಟ್ ಹ್ಯಾವ್ ಅಂದರೆ ಇದು ಹೊಂದಿದೆಯೇ ಅಂತ. ಬ್ಯಾಟರೀಸ್ ಅಂದರೆ ಬ್ಯಾಟರಿಗಳು. ನಿಮ್ಮ ಸ್ಕೂಟರ್ ಬ್ರೇಕ್ ಹೊಂದಿದೆಯೇ? ನಿಮ್ಮ ಸ್ಕೂಟರಿಗೆ ಬ್ರೇಕ್ ಇದೆಯೇ? ಡಸ್ ಯೋರ್ ಸ್ಕೂಟರ್ ಹ್ಯಾವ್ ಬ್ರೇಕ್ಸ್? ಡಸ್ ಬಂತು, ಯೋರ್ ಸ್ಕೂಟರ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ಹ್ಯಾವ್ ಬಂತು. ಡಸ್ ಯೋರ್ ಸ್ಕೂಟರ್ ಹ್ಯಾವ್ ಅಂದರೆ ನಿಮ್ಮ ಸ್ಕೂಟರ್ಗೆ ಇದೆಯೇ, ನಿಮ್ಮ ಸ್ಕೂಟರ್ ಹೊಂದಿದೆಯೇ? ಬ್ರೇಕ್ಸ್ ಅಂದರೆ ಬ್ರೇಕ್. ನಿಮ್ಮ ತಂದೆಗೆ ಒಡ ಹುಟ್ಟಿದವರು ಇದ್ದಾರೆಯೇ? ಡಸ್ ಯೋರ್ ಫಾದರ್ ಹ್ಯಾವ್ ಸಿಬ್ಲಿಂಗ್ಸ್? ಡಸ್ ಬಂತು, ಯೋರ್ ಫಾದರ್ ಬಂತು, ಹ್ಯಾವ್ ಬಂತು. ಡಸ್ ಯೋರ್ ಫಾದರ್ ಹ್ಯಾವ್ ಅಂದರೆ ನಿಮ್ಮ ತಂದೆಗೆ ಇದ್ದಾರೆಯೇ ಅಂತ. ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು. ಅವನಿಗೆ ಹಾಸ್ಯ ಪ್ರಜ್ಞೆ ಇದೆಯೇ? ಡಸ್ ಹಿ ಹ್ಯಾವ್ ಅ ಸೆನ್ಸ್ ಆಫ್ ಹ್ಯೂಮರ್? ಡಸ್ ಬಂತು, ಹಿ ಬಂತು, ಹ್ಯಾವ್ ಬಂತು. ಡಸ್ ಹಿ ಹ್ಯಾವ್ ಅಂದರೆ ಅವನಿಗೆ ಇದೆಯೇ? ಅ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ಹಾಸ್ಯ ಪ್ರಜ್ಞೆ. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಅವನ ಬಳಿ ಕೆಂಪು ಕಾರು ಇಲ್ಲ. ಹಿ ಡಸ್ ನಾಟ್ ಹ್ಯಾವ್ ಅ ರೆಡ್ ಕಾರ್. ಹಿ ಬಂತು, ಡಸ್ ಬಂತು, ನಾಟ್ ಬಂತು, ಹ್ಯಾವ್ ಬಂತು. ಹಿ ಡಸ್ ನಾಟ್ ಹ್ಯಾವ್ ಅಂದರೆ ಅವನ ಬಳಿ, ಅವನ ಹತ್ತಿರ ಇಲ್ಲ ಅಂತ. ಅ ರೆಡ್ ಕಾರ್ ಅಂದರೆ ಕೆಂಪು ಕಾರು. ಅವಳ ಬಳಿ ತುಂಬಾ ಹಣವಿಲ್ಲ. ಶಿ ಡಸಂಟ್ ಹ್ಯಾವ್ ಅ ಲಾಟ್ ಆಫ್ ಮನಿ. ಶಿ ಬಂತು, ಡಸ್ ಬಂತು, ನಾಟ್ ಬಂತು, ಹ್ಯಾವ್ ಬಂತು. ಶಿ ಡಸಂಟ್ ಹ್ಯಾವ್ ಅಂದರೆ ಅವಳ ಬಳಿ ಇಲ್ಲ. ಅ ಲಾಟ್ ಆಫ್ ಮನಿ ಅಂದರೆ ತುಂಬಾ ಹಣ. ಅದಕ್ಕೆ ಸ್ಕ್ರೂ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಅ ಸ್ಕ್ರೂ. ಇಟ್ ಬಂತು, ಡಸ್ ನಾಟ್ ಬಂತು, ಹ್ಯಾವ್ ಬಂತು. ಇಟ್ ಡಸ್ ನಾಟ್ ಹ್ಯಾವ್ ಅಂದರೆ ಅದಕ್ಕೆ ಇಲ್ಲ. ಸ್ಕ್ರೂ ಅಂದರೆ ಸ್ಕ್ರೂ.
ಸರಿನಾ? ನೆಕ್ಸ್ಟ್, ಅವಳಿಗೆ ಮಗಳಿಲ್ಲ. ಶಿ ಡಸಂಟ್ ಹ್ಯಾವ್ ಅ ಡಾಟರ್. ಶಿ ಬಂತು, ಡಸ್ ನಾಟ್ ಬಂತು, ಹ್ಯಾವ್ ಬಂತು. ಶಿ ಡಸ್ ನಾಟ್ ಹ್ಯಾವ್ ಅಂದರೆ ಅವಳಿಗೆ ಇಲ್ಲ. ಅ ಡಾಟರ್ ಅಂದರೆ ಮಗಳು. ನನ್ನ ಮಗನಿಗೆ ಜ್ವರವಿಲ್ಲ. ಮೈ ಸನ್ ಡಸಂಟ್ ಹ್ಯಾವ್ ಅ ಫೀವರ್. ಮೈ ಸನ್ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್. ಮೈ ಸನ್ ಬಂತು, ಡಸ್ ನಾಟ್ ಬಂತು, ಹ್ಯಾವ್ ಬಂತು. ಮೈ ಸನ್ ಡಸಂಟ್ ಹ್ಯಾವ್ ಅಂದರೆ ನನ್ನ ಮಗನಿಗೆ ಇಲ್ಲ. ಅ ಫೀವರ್ ಅಂದರೆ ಜ್ವರ. ಅವರ ಕಚೇರಿಯಲ್ಲಿ AC ಇಲ್ಲ. ಹಿಸ್ ಆಫೀಸ್ ಡಸಂಟ್ ಹ್ಯಾವ್ ಆನ್ AC. ಹಿಸ್ ಆಫೀಸ್ ಅಂದರೆ ಅವರ ಕಚೇರಿ, ಸಿಂಗ್ಯುಲರ್ ಸಬ್ಜೆಕ್ಟ್. ಹಿಸ್ ಆಫೀಸ್ ಡಸಂಟ್ ಹ್ಯಾವ್ ಅಂದರೆ ಅವರ ಕಚೇರಿಯಲ್ಲಿ ಇಲ್ಲ ಅಂತ. ಆನ್ AC ಅಂದರೆ AC. ಸರಿನಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಅವನ ಬಳಿ ಮೊಬೈಲ್ ಇಲ್ಲವೇ? ಡಸ್ ಹಿ ನಾಟ್ ಹ್ಯಾವ್ ಅ ಮೊಬೈಲ್? ಡಸ್ ಬಂತು, ಹಿ ಬಂತು, ನಾಟ್ ಬಂತು, ಹ್ಯಾವ್ ಬಂತು. ಡಸ್ ಹಿ ನಾಟ್ ಹ್ಯಾವ್ ಅಂದರೆ ಅವನ ಬಳಿ ಇಲ್ಲವೇ, ಅವನ ಹತ್ತಿರ ಇಲ್ಲವೇ ಅಂತ. ಮೊಬೈಲ್ ಅಂದರೆ ಅ ಮೊಬೈಲ್. ಡಸ್ ಮತ್ತೆ ನಾಟ್ ಸೇರಿಸಿ ಡಸಂಟ್ ಮಾಡಿ ಡಸಂಟ್ ಹಿ ಹ್ಯಾವ್ ಅ ಮೊಬೈಲ್ ಅಂತ ಹೇಳ್ತೇವೆ. ಆಯ್ತಾ? ಅವಳಿಗೆ ಗಂಡ ಇಲ್ಲವೇ? ಡಸ್ ಶಿ ನಾಟ್ ಹ್ಯಾವ್ ಅ ಹಸ್ಬೆಂಡ್? ಡಸಂಟ್ ಶಿ ಹ್ಯಾವ್ ಅ ಹಸ್ಬೆಂಡ್? ಡಸ್ ಬಂತು, ಶಿ ಬಂತು, ನಾಟ್ ಬಂತು, ಹ್ಯಾವ್ ಬಂತು. ಡಸ್ ಶಿ ನಾಟ್ ಹ್ಯಾವ್ ಅಂದರೆ ಅವಳಿಗೆ ಇಲ್ಲವೇ. ಅ ಹಸ್ಬೆಂಡ್ ಅಂದರೆ ಗಂಡ. ಈ ಕಟ್ಟಡಕ್ಕೆ ಬಲವಾದ ಅಡಿಪಾಯವಿಲ್ಲವೇ? ಡಸ್ ದಿಸ್ ಬಿಲ್ಡಿಂಗ್ ನಾಟ್ ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್? ಡಸಂಟ್ ದಿಸ್ ಬಿಲ್ಡಿಂಗ್ ಹ್ಯಾವ್ ಅ ಸ್ಟ್ರಾಂಗ್ ಫೌಂಡೇಶನ್? ಈ ರೀತಿ ಡಸ್ ಬಂತು, ದಿಸ್ ಬಿಲ್ಡಿಂಗ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂತು, ನಾಟ್ ಬಂತು, ಹ್ಯಾವ್ ಬಂತು. ಡಸ್ ದಿಸ್ ಬಿಲ್ಡಿಂಗ್ ನಾಟ್ ಹ್ಯಾವ್ ಅಂದರೆ ಈ ಕಟ್ಟಡಕ್ಕೆ ಇಲ್ಲವೇ ಅಂತ. ಅ ಸ್ಟ್ರಾಂಗ್ ಫೌಂಡೇಶನ್ ಅಂದರೆ ಬಲವಾದ ಅಡಿಪಾಯ. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಹ್ಯಾಸ್ ಪದವನ್ನು ನಾವು ಸಕಾರಾತ್ಮಕ ವಾಕ್ಯಗಳಲ್ಲಿ ಮಾತ್ರ ಬಳಸುತ್ತೇವೆ. ಸರಿನಾ? ಸರಿ, ಹೇಳಿಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಅನುವಾದ ಮಾಡಿ ಕಮೆಂಟ್ ಮಾಡಿ. ಆಯ್ತಾ? ಸರಿ, ಇವು ಉತ್ತರಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.